ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮಲ್ಲಮ್ಮನ ಬೆಳವಡಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಈ ರಾಜಕಾರಣದ ಕಾಲ ಅವಧಿಯಲ್ಲಿ ಬಂದ ಮೇಲೆ ಇವರು ಯಾವ ರೀತಿ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ತಮ್ಮ ವಾರ್ಡಿನ ಮತ್ತು ತಮ್ಮ ಗ್ರಾಮಸ್ಥರ ಬಗ್ಗೆ ಪಾತ್ರವನ್ನು ವಹಿಸಿದ್ದಾರೆ. ಉನ್ನತ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಈ ಅನುದಾನಗಳು ಬಂದ ಮೇಲೆ ಇವರು ಯಾವ ರೀತಿ ಒಂದು ಒಳ್ಳೆಯ ಪಾತ್ರ ವಹಿಸಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಂದು ವೀರ ರಾಣಿ ಬೆಳವಡಿ ಮಲ್ಲಮ್ಮನ ಗ್ರಾಮ ಪಂಚಾಯತಿ. ನನ್ನ ಹೆಸರು ಮೈಲಾರ್ ಯಡಿಯೂರಪ್ಪ ತುರಾಯಿ ಅಂತೇಳಿ. ಇದೇ ಊರು ಗ್ರಾಮ ಪಂಚಾಯತಿ ಮೆಂಬರ್ ಸರ್. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ ಸರ್? ಸರ, ನಾವ್ ಬರೋಕ್ಕಿಂತ ಮುಂಚೆ ಡೆವಲಪ್ಮೆಂಟ್ ಅಷ್ಟೊಂದು ಪಕ್ಕ ಇರಾಕಿಲ್ಲ ಸರ. ಏನ ಚರಂಡಿ ಕ್ಲಿಯರಿಂಗ್ ಆಗ್ಲಿ, ಕಸ ನೀರಿಂದು ಅವ್ಯವಸ್ಥೆ ಐತಿ ಸರ. ನಾವ್ ಆರಿಸ್ ಬಂದಿಂದ ಈಗ ಗಟರಿ ಸ್ವಚ್ಛ ಮಾಡಿಸೋದಾತು, ಕುಡಿ ನೀರಿನ ಸಮಸ್ಯೆ ಐತಿ, ಇವನ್ನೆಲ್ಲ ಸರ 100% ಅಂದ್ರೆ ಮಾಡಿವ್ ಸರ್. ಸರಿ ಸರ್. ಸರಿ. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ತಾವು ಫ್ಲೈಓವರ್ಸ್, ಹ್ಯಾಮಾಸ್ಕ್, ಒಂದು ಬಿಸಿ ಊಟ, ಕುಡಿಯ ನೀರು ಮತ್ತು ರಿಮ್ಯಾನುಫ್ಯಾಕ್ಚರಿಂಗ್ ಕೊಠಡಿಗಳು ಆಗಿರ್ಬೋದು, ತಾವು ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ ಸರ್? ಸರ, ಅಂಗನವಾಡಿಗೆ ಅಂದ್ರೆ ಸರ ತಿಂಗಳಿಗೊಮ್ಮೆ ಗರ್ಮಿ ಇರ್ತಾರಲ್ಲ ಸರ, ಅವ್ರ ರೇಷನ್ ಕೊಡೋದಾಗ್ಲಿ, ಮತ್ತ ಹೆರಿಗೆ ಆದವ್ರಿಗೆ ಅವ್ರದ್ದು ಏನೇನ್ ಮುಟ್ಟಿಸ್ಬೇಕಲ್ಲ ಸರ, ಅಂಗನವಾಡಿ ಮೇಡಮ್ ಅವ್ರ ಕಲ್ತಿರ್ತಾರ, ಹೋಗಿರ್ತವ್ರಿ ತಿಂಗಳ ಸರ. ಸರಿ, ತಿಂಗಳ ಹೋಗಿರ್ತವ್ರಿ. ಮತ್ತ ಈಗ ಪ್ರೈವೇಟ್ ಜೊಡ್ಸೋದು ಅಂದ್ರ ಸರ, ನಮ್ ಗ್ರಾಮ ಪಂಚಾಯತಿ ಏನೇನ್ ಹೆಲ್ಪ್ ಐತಲ್ಲ ಸರ, ಶಿಕ್ಷಣಕ್ರಿ ಪ್ರತಿ ಒಂದು ಕುಡಿ ನೀರಿಂದ ಆತು, ಸ್ವಚ್ಛತಾ ಆತು, ಗ್ರೌಂಡ್ ಆತು, ಅವ್ರಿಗೆ ಆಟ ಆಡಕ್ ಟೆನ್ನಿಸಿಂಗ್ ಇಂಥವೆಲ್ಲ ಎಲ್ಲಾ ಮಾಡಿವ್ ಸರ. ಸರಿ ಸರ್. ತಾವು ಸರ್, ತಮ್ಮ ಒಂದು ಈ ಅಧಿಕಾರದಲ್ಲಿ ಬಂದ್ಮೇಲೆ ತಾವು ತಮ್ಮ ವಾರ್ಡಿನ ಮತ್ತು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಯಾವ ರೀತಿ ತಾವು ಒಂದು ಪಾತ್ರ ವಹಿಸ್ತಿದ್ರಿ ಸರ? ನಾವು ಇಲೆಕ್ಷನ್ ಆರಿಸ್ ಬಂದಂಗಿದ್ರಿ, ನಮ್ ಮನ್ಯಾಗ ಇದ್ದಿದ್ದ ಕಡಿಮೆ ಸರಿ, ವಿಶೇಷ ಜನರ ಹಿಂಬಲ್ ಬಾ ಸರಿ. ಯಾರಿಗೋ ಒಂದ್ ಆರಾಮ್ ಇಲ್ಲದ ಅನ್ಲಿ, ಏನೋ ತೊಂದ್ರೆ ಆಗ್ಲಿ, ಫೋನ್ ಹಚ್ಚಿರ್ ಸಾಕ್ ಸರ, 5 ನಿಮಿಷನ್ಯಾಗ ಅವ್ರ ಅಂತಲ್ಲಿ ಇರ್ತಾನೆ. ನಾ ಕೆಲಸ ಸಕ್ಕತ್ತಿಲ್ಲೋ ನನಗ್ ಗೊತ್ತಿಲ್ಲ ಸರಿ, ಅವ್ರ ಫೋನ್ ಹಚ್ಚಿದ್ ಗೌರವಕ್ಕಾಗಿ ಅವ್ರ ಅಂತಲ್ಲಿ ನಾ ಇರ್ತೇನೆ. ಮತ್ತ ಅವ್ರನ್ನ ಎಲ್ಲಿ ಈ ಗೋರ್ಮೆಂಟ್ ಆಸ್ಪತ್ರೆ ಐತ ಸರ್ ನಮ್ಮ ಊರಾಗ, ಅಲ್ಲಿ ಹೋಗಿ ಅವ್ರನ್ನ ಟ್ರೀಟ್ ಮಾಡ್ಸೋದಾಗ್ಲಿ, ಅವ್ರನ್ನೆಲ್ಲಾ ಮಾಡ್ಸಿರ್ತೀನಿ ಸರ್. ಇಲ್ಲಿ ಈಗ ತೊಂದ್ರೆ ಇಲ್ಲ ಸರ್, ಆರೋಗ್ಯದ ಬಗ್ಗೆನು ಬರಬೇಕು ಸರ್. ಸಿಬ್ಬಂದಿ ಕರೆಕ್ಟ್ ಆಗಿ ಎಲ್ಲಾ ಕರೆಕ್ಟ್ ಐತಿ ಸರ್. ಮತ್ತ ನಾವ್ ತಿಂಗಳಿಗೊಮ್ಮೆ ನಂಗೆ ಸೌಡಿ ಇದ್ದಾಗ ಹೋಗಿ ವಿಸಿಟ್ ಕೊಟ್ಟಿರ್ತೀನಿ ಸರ್. ಆ ಡಾಕ್ಟರ್ ನಿಂಬಲ್ಲಿ ಮಾತಾಡಿ ನಿಮಗೆ ಏನ್ ತೊಂದ್ರೆ ಐತಿ, ನಮ್ ಜನರ ತೊಂದರೆಗಿಂದ್ರನು ಅವ್ರ ತೊಂದರೆ ಕೇಳ್ಬೇಕು ಸರ್. ಸರಿ, ಅವ್ರನ್ನೂ ಕೇಳ್ತೇನೆ ನಾ. ಮತ್ತ ಅಲ್ಲಿ ಆಶಾ ಅವ್ರು ಇರ್ತಲ್ರ, ಅವ್ರನ್ನೂ ಕೇಳ್ತೇನೆ. ಮತ್ ನಿಮಗ್ ಏನ್ ತೊಂದ್ರೆ ಐತಿ ಅಂದ್ರ ಅವ್ರನ್ನೂ ಕೇಳ್ಬೇಕಲ್ರಿ. ಜನರನ್ನ ಕೇಳ್ತೀವಿ ನಾವು, ಅವ್ರಿಗೆ ಹೇಳ್ಬೋದ ಹಿಂಗಂತ ಮಾಡಮ್ಮ ಅಂತೇಳಿ, ಆದ್ರ ಅವ್ರ ತೊಂದ್ರೆ ಕೇಳ್ಬೇಕಲ್ರಿ. ಹೌದು, ಅದನ್ನು ಕೇಳ್ತೇವೆ ಸರ್. ಹಂಗೇನಿಲ್ಲ. ಸರಿ ಸರ್. ಓಕೆ, ಇವಾಗ ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ, ಒಂದು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಅದ್ರ ಬಗ್ಗೆ ಅಭಿಪ್ರಾಯ ಸರ್ ಏನಿದೆ ನಿಮ್ದು? ಸರ, ಒಂದು ಗ್ರಾಮ ಒಂದು ಚಿಹ್ನೆ ಅಂದ್ರೆ ಒಂದಕ್ಕ ಸರ ಸರಿ, ಅದು ತೊಂದರೆ ಆಕತ್ತ ಅಂತೇಳಿ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ. ಈಗ ಏನೈತಲ್ಲ ಸರ, ಹಿಂಗಿರುವುದು ದೇಶ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವ್ದ ಪಕ್ಷ ಮಾಡ್ಲಿ ಸರ, ಈಗ ಐತಲ್ಲ ಇದ ಚಲೋ ಸರ್. ಹಿಂದಾದಂತ ಚುನಾವಣೆ ಪ್ರಕಾರ ಹಿಂಗ ಹೆಂಗಾಗೈತಲ್ಲ ಸರ್, ಹಿಂಗಾಗೋ ಚಲೋ ಮುಂದುವರಿಯೋದು ನಿಮ್ಮ ಅಭಿಪ್ರಾಯ ಇದೆ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಸರ್, ಇವರು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಒಡನಾಟ ಯಾವ ರೀತಿ ಇದೆ ಇವ್ರದ್ದು? ಸರ, ಅವರು ಚಲೋ ಮಾಡ್ತಾರೆ. ಪಂಚಾಯತಿ ಅವಧಿ ಒಳಗೆ ಬರುವಂತ ಕಾರ್ಯಗಳನ್ನ ಎಲ್ಲಾ ಮಾಡ್ತಾರೆ ಸರ. ಸರಿ, ಅಂದ್ರ 7 ವಾರ್ಡ್ ಐತಿ ಸರ್ ನಮ್ಮ ಊರಾಗ. ಸರಿ, 7 ವಾರ್ಡಿಗೆ ವಿಸಿಟ್ ಕೊಡಕ್ಕೆ ಯಾರಿಗ ಹೋಗುದು ಸರ್? ಪಂಚಾಯತಿ ಕೆಲಸ ಬರ್ತೈತ್ರಿ. ವಾರ್ಡ್ನ್ಯಾಗ ಮೆಂಬರ್ಗಳು ಇರುವಟ್ಟಂತ್ರಿ ಮಾಡಕ್ ಯಾರಿಗ ಹೋಗುದು ಸರ್? ಯಾಕಂದ್ರ ಒಂದ್ ನೀರಿಂದ ಬರ್ತೈತಿ, ಒಂದು ಗಟರ್ ಸ್ವಚ್ಛ ಮಾಡೋದು ಬರ್ತೈತಿ, ಅಂತ ಇಂತ ಅನಾನುಕೂಲಗಳು ಬಂದು ಅಂದ್ರು ಸರ, ಎಲ್ಲಾರು ಅಭಿವೃದ್ಧಿ ಅಧಿಕಾರಿ ಆತು ಇವ್ರಿಗೆ ಯಾರಿಗ ನೋಡಕ್ ಆಗುದು ಸರ್? ಮೆಂಬರ್ಗಳನ್ನ ಆದಷ್ಟು ಬೇಗ ಆಗ್ಲೇಬೇಕು ಸರ. ಸರಿ, ಯಾಕಂದ್ರೆ ಹಿಂದಕ್ಕೆ ನಾವ್ ಮಾಡ್ಕೊಂಡ್ ಬಂದಿವ್ ಸರ. ಈ ನಮ್ಮ ಅವಧಿ ಒಳಗೆ ಮಾಡ್ಕೊಂಡ್ ಬಂದಂತದ್ದು ಜನರಿಗೆ ಗೊತ್ತಿರುದಿಲ್ಲ. ಈಗ ಈ ಮೆಂಬರ್ ಅವಧಿ ಮುಗಿದೈತಿ,
ಸರಿ ಅವ್ರಿಗೆ ನಾವ್ ಹೇಳ್ಬೇಕು ಬಿಡ್ಬೇಕು, ನಮಗ್ ಹೇಳಿರ್ನು ಇಲ್ಲಿ ಮಾಡುವಂತ ಇದಿರ್ಲಿ ಸರ್. ಸರಿ ಅದಕ್ಕಾಗಿ ಆದಷ್ಟು ಮಟ್ಟಿಗೆ ದೌಡ್ ಆಗುವಷ್ಟು ಚಲೋ ಅಂತ ನನ್ ವಿಷಯ. ಸರಿ ಸರ್. ಹಾ ಸರ್, ಜನಗಳ ಒಂದು ಬೇಡಿಕೆ ಇದೆ ಮತ್ತು ಜನಗಳ ಮಧ್ಯೆ ಕೂಡ ತಮ್ಮ ಒಂದು ಹೆಸರು ಇದೆ ಸರ್. ಸೊ ಆ ಕಾರಣಕ್ಕಾಗಿ ಜನಗಳ ಒಂದು ಬೇಡಿಕೆನೂ ಆಯ್ತು ಸರ್, ಅಭಿಪ್ರಾಯನೂ ಕೂಡ ಇದೆ. ಮುಂಬರುವ ಚುನಾವಣೆಯಲ್ಲಿ ಮತ್ತು ತಮಗೆ ತಮ್ಮ ಒಂದು ಕೆಲಸವನ್ನು ಮೆಚ್ಚಿ ಮತ್ತು ತಮ್ಮನ್ನು ಆರಿಸಿ ತರುವಂತ ಅಭಿಪ್ರಾಯ ಇದೆ ಸರ್. ಸೊ ನೀವು ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಇನ್ನೊಂದೇನ್ ಸರ, ನಾ ಇಲ್ಲಿ ರಾಜಕೀಯ ಬರ್ಬೇಕಾದ್ರ ಒಂದೇ ಕಾರಣ ನಮ್ದಲ್ಲಿ ವಿಶ್ವೇಶ್ವರ ಗುಡಿ ಅಂತ ನಾನು 2ನೇ ವಾರ್ಡ್ನಾಗ ಗುಡಿ ಇದಾವ ಸರ್. ಮೇನ್ ಸರ್ ಮುಂದು ಇಲೆಕ್ಷನ್ ಸರ ಜನಗಳು ಏನ್ ಹೇಳ್ತಾರಲ್ರಿ ಅದ್ರ ಮ್ಯಾಗ ನಿಂತೈತಿ. ನಾವೊಬ್ಬ ವೈಯಕ್ತಿಕ ಮಾಡುವಂತದಲ್ರಿ. ಜನಗಳು ನಮ್ಗೆಲ್ಲಾ ಅನುಕೂಲ ಮಾಡಿದೀಪ ನಿಂದ್ರು ಅಂದ್ರೆ ಸರ ನಿಂದಿರ್ತಾನ ಸರ್. ತಮ್ಮ ಒಂದು ಜನಗಳ ಮೇಲೆ ಇದೆ ಜನಗಳ ಸರ, ಜನಗಳ ಬಿಟ್ಟು ಏನ್ ಬೇರೆ ಏನ. ಸರಿ ಸರ್. ಸೊ ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ತಾವು ಪ್ರವೇಶವಾಗಿದ್ದೀರಾ? ಹಿಂದಕಾರಿ ಸರ ನಮ್ಮ ಅಪ್ಪಾರ ಇದ್ದಾರೆ ಸರ್. ಅವರು ಇಲೆಕ್ಷನ್ ಆಗಿಂದ ಅಥವಾ ಒಂದ್ 2-3 ತಿಂಗಳು ತೀರ್ಕೊಂಡ್ರಿ. ಸರಿ. ತಿರ್ಕೊಳ್ಳೋಣ ಅಂದ್ರ ನಮ್ಮ ಚೈನಾ ಮಾಡಿರ್ತಾರ ಸರ್ ವಾರ್ಡ್ ವೈಸ್. ಸರಿ. 4 ಮಂದಿ ಇರ್ತಾವ ಸರ್ ಮೆಂಬರ್ಗಳು. ಆರಿಸಿ ಮಂದಿ ನಮ್ ಚೈನಾದಾಗ್ರಿ ಒಂದಷ್ಟು ಮಂದಿ ಬರ್ತಾರ. ಒಂದು ಅನಾನುಕೂಲ ಏನೇನು ಸಮಸ್ಯೆ ಆಕೈತೆ ಸರ್. ಸರಿ. ಅದು ಬಂದಂತ ವಿಚಾರದಾಗ ಏನಾಯ್ತು, ಗುಡಿಯಲ್ಲಿ ನಮ್ ಗುಡಿ ಅಂತ ಸರ್ ಹಿರಿಯರ್ ಇರ್ತಾರ್ರಿ. ನಿನ್ನ ಕೊಡ್ನಪ್ಪ ನಿಮ್ಮ ಅಪ್ಪರ್ ತಿರ್ಕೊಂಡರು ಹಿಂಗ ಅಂತೇಳಿ ಮಾಡೋಣ ಅವ್ರದ್ದು ಸರ್. ನಮ್ಮ ವಾರ್ಡಿನಿಂದನೇ ಸರ್ ನಾವು ರಾಜಕೀಯ ಬಂದಿದ್ದು, ಬೇರೆ ಯಾರ. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಯಾವ ಉದ್ದೇಶ ಮತ್ತು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ಸರ್ ನನ್ನ ಉದ್ದೇಶ ಏನಂದ್ರಿ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಅವ್ರಿಗೆ ಏನ್ ಸರಿಯಾದ ಹೋಗಿ ಮುಟ್ಬೇಕಲ್ಲ ಸರ. ಗ್ರಾಮಗಳಿಗೆ ಪಂಚಾಯತಿಂದ ಏನ್ ಮುಟ್ಬೇಕಲ್ಲ, ಅವ್ರ ಮನೆಯಲ್ಲಿ ಮುಟ್ಬೇಕು ಅನ್ನೋದು ಒಂದು ಆಸೆ ರೀ. ಇನ್ನೊಂದಿನ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡ್ಬಾರ್ದು ಅಂತೇಳಿ ಇಲೆಕ್ಷನ್ ಮಾಡ್ಬಾರ್ದು. ಸರಿ. ಅವ್ರಿಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಸರ. ಅವ್ರಿಗೆ ಏನ್ ತೊಂದರೆ ಆಗಿರ್ತೈತೆ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಸರ್. ಅದಕ್ಕಾಗಿ ಇನ್ನೊಬ್ರಿಗೆ ತೊಂದರೆ ಆಗುವ ಎಲೆಕ್ಷನ್ ಆದ್ರೂ ಮಾಡೋಂಗಿಲ್ರಿ. ಇನ್ನೊಬ್ರಿಗೆ ಅನುಕೂಲ ಆಗ್ಬೇಕು ಸರ್. ಸರಿ. ನನ್ ದೃಷ್ಟಿ ಒಳಗ್ರಿ ಹಂಗಿದ್ರೆ ಎಲೆಕ್ಷನ್ ಮಾಡಿದ್ರೆ, ಇಲ್ಲ ಅಂದ್ರೆ ಮಾಡೋಂಗಿಲ್ಲ. ಇವತ್ ನನ್ ಎಂತಾದ ಒಂದ್ ಕೆಲಸ ಇದ್ದಪ್ಪ, ನಂಗೆ ಎಷ್ಟೋ ಲಾಭ ಐತಂದ್ರು ಹೋಗಿ ಒಬ್ರು ಫೋನ್ ವಿಚಾರ ಅಂದ್ರೆ ಹೋಗುವಂತ ಕೆಲಸ ಇದ್ರೆ ಎಲೆಕ್ಷನ್ ಮಾಡಿದ್ರೆ, ಇಲ್ಲ ನನ್ನ ವೈಯಕ್ತಿಕ ವಿಚಾರ ಬಿಟ್ಟು ಬಿಡ್ತಾರೆ. ಸರಿ ಸರ್, ಒಳ್ಳೆಯ ಒಂದು ವಿಚಾರ ಇದೆ ಸರ್. ಸರಿ ಸರ್. ಸರ್, ಮುಂಬೈ ಇವಾಗ ತಾವು ತಮ್ಮ ಒಂದು ಅಧಿಕಾರದಲ್ಲಿ ಇದ್ದುಕೊಂಡು ತಾವು ಗ್ರಾಮ ತಮ್ಮ ವಾರ್ಡನ ಅಭಿವೃದ್ಧಿ ಮಾಡಿದ್ವಿ ಸರ್. ಸೊ ಆಲ್ಮೋಸ್ಟ್ ಆಲ್ ಜನಗಳ ಒಂದು ಬೆಂಬಲ ಕೊಟ್ಟು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನು ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳು ಅದಾವೆ, ಅದಾದ ನಂತರ ಇನ್ನು ಕೂಡ ಯಾವ ರೀತಿ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗುವಂತ ನಿಮ್ಮ ಮಾಡ್ಬೇಕನ್ನೋ ಅಭಿಪ್ರಾಯ ಇದೆ ಸರ್. ಸರ್ ಇನ್ನೊಂದೇನ್ರಿ, ಯಾರು ಏನ್ ಮಾಡೋದಕ್ಕೆ ಗೊತ್ತಿಲ್ರಿ. ನನ್ ರಾಜಕೀಯ ಹಂಗೆ ಹೇಳ್ತಾನ. ಸರಿ. ನಾ ಆರಿಸ್ ಬಂದಾಗಿಂತ್ರ ನನ್ನ ವಾಡಿಗೆ ಒಂದು ದಿನಕ್ಕೆ ಏನಿದ್ರು 3 ಟೈಮ್ ವಿಸಿಟ್ ಕೊಡ್ತಾನೆ ಸರ್. ಸರಿ. ದೀಪ ಲೈಟ್ ಹತ್ತದಲ್ಲ ಸರ್ 6 ಗಂಟೆ, ಮತ್ತ ನೀರ್ ಬರ್ತದ ಸರ್ ಬೆಳಿಗ್ಗೆ ಅವಾಗ ಸರ. ಮತ್ತ ಮಧ್ಯಾಹ್ನ ಅಂದ್ರ ಏನ್ ಸರ ಗಟ್ಟರ್ ಕ್ಲೀನ್ ಐತಿ, ನಿಂದು ಏನ್ ತೊಂದ್ರೆ ಆಗೈತಿ. 6 ಗಂಟೆಗೆ ಯಾಕೆ ಸರ ದೀಪ ಹೊತ್ತು ಟೈಮ್ ಹೋದ್ನ ಈ ಬಲ್ಬ್ ಹೋಗೈತಿ ಇದಿಲ್ಲ ಅಂತೇಳಿ ನನಗೆ ಇನ್ನೊಬ್ರು ಹೇಳೋಕ್ಕಿಂತ ಮೊದ್ಲ ನಾವ ಅಂತೇಳಿ ಸರ. ಇನ್ನ ಕೆಲಸ ಅದಾವ ಸರ. ಇನ್ನ ಅಂದ್ರು 100ಕ್ಕೆ 70% ಮಾಡೀನಿ ಸರ. ನನ್ ಆತ್ಮಸಾಕ್ಷಿ ರೀ. ಇನ್ನೊಂದ್ 30% ಐತಿ ಸರ. ಇನ್ ಮುಂದ್ ಬರುವ ಇಲೆಕ್ಷನ್ ದಾಗ ಆರಿಸಿ ಬಂದೆ ಅಂದ್ರಿ ಅದನ್ನು ಮಾಡಿ ನನ್ನ ವಾರ್ಡ್ ಒಂದು ಬೃಂದಾವನ ಮಾಡ್ಬೇಕಂತ ನನ್ ವಿಚಾರ. ಇನ್ನೂ ಕೂಡ ಸೇವೆ ಸಲ್ಲಿಸೋದು. ಸರಿ ಸರ್. ಸರ್, ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನಪ್ರೇಮಿಗಳು, ನಿಮ್ಮ ವಾರ್ಡಿನ ಜನರಿರ್ಬೋದು, ತಮ್ಮ ಗ್ರಾಮಸ್ಥರಿರ್ಬೋದು, ಅವರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತಿದ್ದೀರಾ? ಏನಂದ್ರ, ಎಲ್ಲಾರು ನನ್ನ ಮನಿ ಮಗನಾಗ ಆರಿಸ್ತಾರ ಸರ. ಇನ್ನು ಮುಂದೆ ಒಂದ್ ಚಾನ್ಸ್ ಕೊಟ್ರ ಆರಿಸ್ತಂದ್ರಂದ್ರೆ ಅವ್ರ ಸೇವೆ ಮಾಡಕ್ ನಾ ಸದಸ್ಯ ಇದ್ದದನ್ ಅಂತ ಹೇಳಿ ನಾನು ಅಭಿನಂದನೆ ತಿಳಿಸ್ತೀನಿ ಸರ್. ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ. ನಮಸ್ಕಾರ.